ನಮಸ್ಕಾರ ರೀ ಮಹಾಪ್ರಭುಗಳೇ, ಹೆಂಗ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು ಅದೀರಿ? ಎಲ್ಲರೂ ಮಸ್ತ್ ಅದಿರಿ ಅಂತ ಅನ್ಕೊಂಡಿನಿ. ಇವತ್ತು ನೋಡ್ರಿ ನಾವು ಸಲ ಬರೀ ಗುಡಿಗೆ ಹೋಗಿ ಹೋಗಿ ನಿಮಗೂ ನೋಡಿ ನೋಡಿ ಬೇಜಾರು ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಆಗಿರ್ತೈತಿ ಬರೀ ದೇವಸ್ಥಾನ. ಇವತ್ತು ಅದಕ್ಕೆ ನಾನು ಬೇರೆ ಒಂದು ಮಸ್ತ್ ಪ್ಲೇಸಿಗೆ ಕರ್ಕೊಂಬರತ್ತೀನಿ. ಯಾವ ಪ್ಲೇಸ್ ಅಂತಂದ್ರೆ ಇದು ನಮ್ಮ ಹಿಂದೂಸ್ತಾನ್ ಏರೋ ಲಿಮಿಟೆಡ್ನಾಗ ಅದ ರೀ. ಹಿಂದೂಸ್ತಾನ್ ಏರೋ ಲಿಮಿಟೆಡ್ನೊಳಗೆ ಏನೆಲ್ಲ ತೋರಿಸ್ತೇನೆ ನೋಡ್ರಿ ನಿಮ್ಗೆ. ಇದು ನೋಡ್ರಿ ಮಾರ್ಕ್ 2 ಫ್ಲೈಟ್, ಇದು HF-24 ನೋಡ್ತಾ ಇರ್ಬೋದು ಹೇಗಿದೆ ಫೈಟರ್ ಜೆಟ್. ಇಲ್ಲೈತಿ MiG-21 ಫೈಟರ್. ಮಿಗ್ ಈ ಮಿಗ್ ನೋಡಿದಾಗ ಯಾರು ನೆನಪಾಗ್ತೈತಲ್ರಿ ನಮಗೆ? ಮಿಗ್ ಫ್ಲೈಟ್ ನೋಡಿದಾಗ ನಮಗೆ ನೆನಪಾಗೋರು ಅಭಿನಂದನ್ ಅವ್ರು ನೆನಪಾಗ್ತಾರೆ. ಇದು ನೋಡ್ರಿ ಫೈಟರ್ ಜೆಟ್ದ ಇಂಜಿನ್. ಇದು ಯಾವ್ದಾದ್ರು ಜೆಟ್ ಐತಿ ಗೊತ್ತಿಲ್ಲ, ಬಟ್ ಬಿಲ್ಡ್ ನಮ್ಮ ಇಂಡಿಯಾದಾಗ ಆಗಿದ್ದು. ಅದು HAL ಬೆಂಗಳೂರಿನಾಗ, ನಮ್ಮ ಹೆಮ್ಮೆಯ ಬೆಂಗಳೂರಿನಾಗ ಆಗಿರೋದು. ಆಮೇಲೆ ಇದು ನೋಡ್ರಿ ಹಿಂದೂಸ್ತಾನ್ ಜೆಟ್ ಟ್ರೈನರ್ 36 IGT ಅಂತ. IGT ಫ್ಲೈಟ್ ಇದು. ಆಮೇಲೆ ಇಲ್ಲಿರೋದು ಲೈಟ್ ಕಾಂಬೋಟ್ ಏರ್ಕ್ರಾಫ್ಟ್ ಅಂತೇಳಿ, LCA ಶಾರ್ಟ್ ಫಾರ್ಮಾಗಿ LCA ಅಂತ ಕರೀತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಏನು ನೋಡತ್ತಿರಲ್ಲ ಮಿಶಾಲ್, ಇದು ಲಕ್ಷ್ಯ ಪೈಲಟ್ಸ್ ಟಾರ್ಗೆಟ್ ಏರ್ಕ್ರಾಫ್ಟ್ ಅಂತೇಳಿ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಹಿಂದೂಸ್ತಾನ್ ಏರೋ ಇವ್ರಲಿಂದ ನಮ್ಮ HALದಾಗ ಇದನ್ನ ರೆಡಿಯಾಗಿರೋದು ಲಕ್ಷ್ಯ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಫ್ಲೈಟ್ ನೋಡಲ್ಲಿ ಯಾವುದಿದು ಅಜಿತ್ ಅಂತೇಳಿ ಫ್ಲೈಟ್. ಇದು ಒಂಥರ ನಮ್ಮ ಅಜಿತ್ ಹನುಮಂತನವ್ರು ಇದ್ದಂಗೆ ಇದೆ ಇದು. ಆಮೇಲೆ ಇಲ್ಲೊಂದು ಯಾವುದೋ ಫ್ಲೈಟ್ ಐತಿ, ಇದೊಂದು ನೋಡ್ಕೊಂಬರೋಣಂತೆ. ಏನು ಐತ್ರಿ ಇದು? ಕ್ಯಾನ್ಬೇರಾ ಅಂತ ನೋಡ್ರಿ ಹೆಂಗೈತಿ. ಪ್ರೊಫೈಲರ್ ಎಲ್ಲ ತೆಗೆದುಬಿಟ್ರೆ ಇದ್ರದ್ದು. ಕ್ಯಾನ್ಬೇರಾ ಅಂತ ನೋಡ್ರಿ. ಇದ್ರದ್ದು ಯಾವಾಗ ಅಂತಂದ್ರೆ 13 ಮೇ 1949 ಇದನ್ನಾಗಿದ್ದು. ರೋಲ್ಸ್ ರಾಯ್ಸ್ ಇವರು ಇದು ಮಾಡಿರೋದು. ಇಲ್ಲಿ ಎಲ್ಲ ಪ್ರೊಫೈಲರ್ ಇತ್ತು, ಪ್ರೊಫೈಲರ್ ಎಲ್ಲ ತೆಗೆದುಬಿಟ್ಟಿದ್ದಾರೆ. ನೋಡ್ರಿ ಬರೀ ನಾವು ನೋಡ್ತಾ ಇದ್ವಿ ಎಷ್ಟು ಫ್ಲೈಟ್ಸ್, ಒಂದ್ಸಲನೂ ಇಷ್ಟು ಹತ್ತಿರದಿಂದ ನೋಡಿಲ್ಲ. ಎಲ್ಲ ಹಾರೋಗ್ತಾ ಇರೋ ಫ್ಲೈಟ್ನ ನೋಡಿದ್ವಿ ನಾವು. ನೋಡ್ರಿ ನಾವೆಲ್ಲ ಹೆಂಗೆ ಅಂತಂದ್ರೆ ಇಷ್ಟು ಹತ್ತಿರದಿಂದ ಯಾವತ್ತೂ ಫ್ಲೈಟ್ ನೋಡೇ ಇಲ್ಲ ನಾವು. ಇದನ್ನೆಲ್ಲ ಉಳಿಸ್ಕೊಂಡು ಬಂದಿದಾರಲ್ಲ ನಮ್ಮ ಹೆಮ್ಮೆ. ಅದು ನಮ್ಮ ಬೆಂಗಳೂರು ನಮಗೆ ಹೆಮ್ಮೆನ ಅಂತೇಳಿ. ಯಾಕಂದ್ರೆ ಇದನ್ನೆಲ್ಲ ಈ ರೀತಿ ಮ್ಯೂಸಿಯಂ ಮಾಡಿ ಇಟ್ಟಿರೋದು. ಆಮೇಲೆ ಇಲ್ಲಿರೋದು ನೋಡ್ರಿ ಹೆಲಿಕಾಪ್ಟರ್ ಐತಿ ಪ್ರಾಪರ್. ಯಾವುದಿತ್ತು? ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ ಅಂತ ನೋಡ್ರಿ. ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರು. ಒಮ್ಮೆ ಲಾಸ್ಟ್ ಟೈಮ್ ಶಿವಗಂಗೆಗೆ ಹೋಗಿದ್ರಿ, ಅದು ಒಮ್ಮೆ ಹೆಲಿಕಾಪ್ಟರ್ ಹೆಂಗೈತೆ ಅಂತಂದ್ರೆ ಕೆಳಗಡೆಯಿಂದ ಪಾಸ್ ಐತ್ರಿ. ಇಷ್ಟ 1969 ಇದನ್ನು ಬಿಲ್ಡ್ ಮಾಡ್ಯಾರ. ಇಲ್ಲೇ ಕೊಟ್ಟಾರ ನೋಡ್ರಿ, ಸಿ ಕಿಂಗ್ MK-42 ಅಂತೇಳಿ. ಎಷ್ಟು ದೊಡ್ಡದೈತಿ. ಪ್ರೊಫೈಲರ್ ಎಷ್ಟು ಅದ ರೀ? 1
2 3 ಅದಾವ್ರಿ ಪ್ರೊಫೈಲರ್. ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು. ಡೇಂಜರ್ ಅಂತ ಹಾಕ್ಯಾರ ನೋಡ್ರಿ. ಡೇಂಜರ್ ಇದು ಗೊತ್ತಿಲ್ಲ ನನಗೂ. ಆಮೇಲೆ MAVI ಇಲ್ಲೊಂದು ಸಣ್ಣ ವಿಮಾನ ಐತಿ, ನೋಡ್ತಾ ಇರ್ಬೋದು ನೀವು. ಸಣ್ಣ ವಿಮಾನ ಏನಂತೈತಿ ಇದ್ರದ್ದು HPT 32 ಅಂತ. ಇದನ್ನು ಯಾವಾಗ ಬಿಲ್ಡ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ. 1977 ಫಸ್ಟ್ ಫ್ಲೈಟ್ January 6. ಅವಾಗ ಸಣ್ಣದಿದೆ HPT 32 ಅಂತೇಳಿ ಫ್ಲೈಟ್ ಇದು. ನೋಡ್ರಿ ಹೆಂಗೈತಿ ಪ್ರೊಫೈಲರ್ ನೋಡ್ಬೋದು. HPT 32 ಅಂತೇಳಿ 1977 ಇದು ಬಿಲ್ಡ್ ಮಾಡಿರೋದು ಫ್ಲೈಟ್ನ. ಆಮೇಲೆ ಇಲ್ಲೇನು ನೋಡತ್ತಿರಲ್ಲ, ಇದೆಲ್ಲ ರಡಾರು ನಮ್ಮ ಇಂಡಿಯಾದಾಗ ರೆಡಿ ಆಗೋದ್ರಿ. ಬೇರೆ ಕಡೆಯಿಂದ ವಿಮಾನ ತರಿಸಿದ್ರು ಅದಕ್ಕೆ ನಮ್ಮ ರಡಾರ್ ಸಿಸ್ಟಮ್ನ ಹಾಕೋದು. ನಿಮ್ಗೆ ಗೊತ್ತಿರ್ಬೋದು, ಇಲ್ಲೊಂದು ಐತಿ ರಡಾರ್. ನಮ್ಮ ರಡಾರ್ ಸಿಸ್ಟಮ್ನ ಮತ್ತು ಬೇರೆ ಕಡೆ ಎಕ್ಸ್ಪೋಸ್ ಮಾಡ್ತೇವೆ ನಾವು. ಇದೆಲ್ಲ ರಡಾರ್ ಅಂತ ಕರೀತಾರೆ. ರಡಾರ್ ನಾವು ಮತ್ತು ಬೇರೆ ದೇಶಕ್ಕೂ ಕಳಿಸ್ಕೊಡ್ತೇವೆ. ನಮ್ಮ ದೇಶದ ಅಂದ್ರೆ ಅವರಿಗೆ ಬಿಲ್ಡ್ ಮಾಡಿಕೊಟ್ಟೇವಿ ಎಷ್ಟೊಂದು. ಯಾಕಂದ್ರೆ ಈ ಶತ್ರು ದೇಶಗಳು ಇರ್ತಾವಲ್ಲ, ಅವಕ್ಕೆ ಮಣ್ಣು ಮುಕ್ಕಿಸ್ಬೇಕಂತಂದ್ರೆ ಇಂಥ ನಮ್ಮಲ್ಲಿ ಇದನ್ನು ಯಾರು ಇರೋಂಗಿಲ್ಲ. ವಿಜ್ಞಾನಿಗಳು ಅಷ್ಟೆಲ್ಲ ಇದು ಮಾಡ್ಯಾರ. ಒಮ್ಮೆ ಬರ್ರಿ ಮ್ಯೂಸಿಯಮಿಗೆ. ಇಲ್ಲೆಲ್ಲ ಹುಡುಗರಿಗೂ ಆಟ ಆಡೋಕ್ಕೆ ನಿಮಗೆ ಇದನ್ನೈತಿ, ಹುಡುಗರಿಗೂ ಐತಿ. ಆಮೇಲೆ ಅವ್ರಿಗೆ ನಮ್ಮ ಇದನ್ನೆಲ್ಲ ತೋರಿಸ್ಬೇಕು, ಏರ್ಕ್ರಾಫ್ಟ್ಸ್ ಎಲ್ಲ, ವಿಮಾನ ಎಲ್ಲನೂ ತೋರಿಸ್ಬೇಕು ಅಂದಾಗ ಅವ್ರಿಗೂ ಒಂದಿಟ್ಟು ಇದನ್ನ ಇರ್ತೈತಿ. ಇಲ್ಲೊಂದೈತಿ ಮಿಗ್. ಇದು ಮಿಗ್ ನೋಡ್ರಿ ಎಷ್ಟು ಚೂಪೈತಿ. ಮಿಗ್ ಮುಂದ್ಗಡೆ ಇದನ್ನು ಇಷ್ಟಾಗಿ ಚೂಪಿಟ್ರ ಅಂತಂದ್ರೆ ಏರ್ಕ್ರಾಫ್ಟ್ ಯಾವತ್ತೂ ಇದನ್ನ ಆಗೋತ್ ನಾವು. ಇಲ್ಲಿ ಕೊಟ್ಟರು ನೋಡ್ರಿ MiG-21M ಫೈಟರ್ ಏರ್ಕ್ರಾಫ್ಟ್ ಅಂತೇಳಿ.